ಪರಪ್ಪನ ಅಗ್ರಹಾರದಲ್ಲಿರುವಂತಹ ಬೆಂಗಳೂರು ಸೆಂಟ್ರಲ್ ಜೈಲ್ ಕೈದಿಗಳ ಪಾಲಿಗೆ ಸ್ವರ್ಗದಂತಾಗಿರ್ತಾ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನಗಳು ಬೇಕಿಲ್ಲ. ಯಾಕಂದರೆ ಇಲ್ಲಿ ಕಾಸು ಕೊಟ್ಟವರಿಗೆ ವಿಶೇಷವಾದಂತಹ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಅನ್ನೋದಕ್ಕೆ ಈಗಾಗಲೇ ಪಟ್ಟಿ ಮಾಡುವಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದಿದ್ದಾವೆ. ಅದು ಈಗಲೂ ಮುಂದುವರಿತಾ ಇದೆ ಅನ್ನೋಂಥದ್ದು ದುರಂತ. ಕಾಸು ಕೊಡದವರಿಗೆ ಎಲ್ಲವೂ ಕೂಡ ಕಾನೂನುಬದ್ಧ, ಕಾಸು ಕೊಟ್ಟರೆ ಎಲ್ಲವೂ ಸಲೀಸು. ಹೀಗಾಗಿಯೇ ಇವತ್ತು ಕಾರಾಗೃಹದ DGP ಅಲೋಕ್ ಕುಮಾರ್ ಅವರು ದಿಢೀರಾಗಿ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ಮಾತನಾಡಿದಂತಹ ವಿಡಿಯೋ ರಾಜ್ಯದಲ್ಲಿ ಈಗಾಗಲೇ ಭಾರೀ ಸದ್ದು ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ನಿನ್ನೆ ಮತ್ತೆ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಮೊಬೈಲ್ ಮತ್ತು ಪೆನ್ ಡ್ರೈವ್ಗಳು ಮತ್ತೆ ಪತ್ತೆಯಾಗಿದ್ದವು. ಇದರ ಬೆನ್ನಲ್ಲೇ ಕಾರಾಗೃಹದ DGP ಅಲೋಕ್ ಕುಮಾರ್, DIG ಜಿನೇಂದ್ರ ಕಣಗಾವಿ ಜೈಲಿಗೆ ಭೇಟಿ ನೀಡಿ ವಸ್ತುಸ್ಥಿತಿ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. ಅಕ್ರಮಗಳಿಗೆ ಬ್ರೇಕ್ ಹಾಕುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸೆಂಟ್ರಲ್ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ, ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲರ ಬ್ಯಾರಕ್ಗಳನ್ನು ಖುದ್ದು ಪರಿಶೀಲನೆ ಮಾಡಿದ್ದಾರೆ. ದಿನಕ್ಕೊಂದರಂತೆ ಬಿಚ್ಚಿಕೊಳ್ತಿದೆ ಪ್ರಜ್ವಲ್ ಪೋಲಿ ಪುರಾಣ. ಡೈರಿ ಸೀಕ್ರೆಟ್, ಶಿವ ಪಾರ್ವತಿ ಗರ್ಲ್ ಫ್ರೆಂಡ್ ಹೆಸರು. ಬೇಡದ ವಿಷಯಕ್ಕೆ ಸುದ್ದಿಯಾಗಿದ್ದ ಪ್ರಜ್ವಲ್ ರೇವಣ್ಣ ಮತ್ತೊಮ್ಮೆ ಅಂಥದ್ದೇ ವಿಷಯಕ್ಕೆ ಸದ್ದು ಮಾಡ್ತಾ ಇದ್ದಾರೆ. ಜೈಲಿಗೆ ಹೋದ್ಮೇಲೂ ಬುದ್ಧಿ ಕಲೀಲಿಲ್ವಾ ಅಂತ ಜನ ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಮೊನ್ನೆ ತಾನೇ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿ ನಡೆಸಿದ CCB ಅಧಿಕಾರಿಗಳು ಪ್ರಜ್ವಲ್ ಪುರಾಣವನ್ನ ಬಿಚ್ಚಿಟ್ಟಿದ್ದಾರೆ. ರೇವಣ್ಣ ಬಳಿಯಿದ್ದ ಮೊಬೈಲ್ ಜೊತೆಗೆ ಡೈರಿಯೊಂದರ ಸೀಕ್ರೆಟ್ ಅನ್ನು ಬಯಲಿಗೆಳೆದಿದ್ದಾರೆ. CCB ಪೊಲೀಸರ ದಾಳಿ ವೇಳೆ ಬೆಚ್ಚಿ ಬೀಳಿಸೋ ಸಂಗತಿಗಳು ಬೆಳಕಿಗೆ ಬಂದಿದೆಯಂತೆ. ಪ್ರಜ್ವಲ್ ಬಳಿ ಇದ್ದಂತಹ ಮೊಬೈಲ್, ಅದರ ಜೊತೆಗೆ ನೋಟ್ಬುಕ್, ಒಂದಿಷ್ಟು ಪೇಪರ್ ಕಟಿಂಗ್ಸ್ಗಳೆಲ್ಲವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಪ್ರಜ್ವಲ್ ಬಳಿ ಸಿಕ್ಕ ಡೈರಿಯಲ್ಲಿ 3 ಹೆಸರು ಹಾಗೂ ಹಲವು ಪೇಪರ್ ಕಟಿಂಗ್ಗಳು ಪತ್ತೆಯಾಗಿವೆ. ಡೈರಿಯಲ್ಲಿ ಶಿವ ಪಾರ್ವತಿ ಹೆಸರನ್ನ ಉಲ್ಲೇಖಿಸಿದ್ದು ತಂದೆ ತಾಯಿ ಹೆಸರನ್ನೇ ಶಿವ ಪಾರ್ವತಿ ಅಂತ ಬರೆದಿಟ್ಟಿದ್ರಂತೆ. ಜೊತೆಗೆ ಗರ್ಲ್ ಫ್ರೆಂಡ್ ಹಾಗೂ ಸ್ನೇಹಿತರ ಹೆಸರನ್ನ ಬರೆದಿಟ್ಟುಕೊಂಡಿದ್ರಂತೆ. ಇಷ್ಟೇ ಅಲ್ಲದೆ ಲಾಯರ್ಸ್ ನಂಬರ್ ಅನ್ನು ಬರೆದುಕೊಂಡಿರುವಂತಹ ಪ್ರಜ್ವಲ್ ಫೋನಿನಿಂದ ವಿಡಿಯೋ ಕಾಲ್, ನಿತ್ಯವೂ ಚಾಟಿಂಗ್ ಮಾಡಿದ ಶಂಕೆ ವ್ಯಕ್ತವಾಗಿದೆ. ಅಲ್ಲದೆ ಪ್ರಜ್ವಲ್ ಬ್ಯಾರಕ್ನಲ್ಲಿ ಮಾಡೆಲ್ಗಳ ಫೋಟೋಗಳು ಸಿಕ್ಕಿದ್ದು, ಪೇಪರ್ಸ್ ಹಾಗೂ ಮ್ಯಾಗಝಿನ್ ನಲ್ಲಿ ಬರೋ ಮಾಡೆಲ್ಗಳ ಫೋಟೋಗಳನ್ನ ಕತ್ತರಿಸಿ ಇಟ್ಕೊಂಡಿದ್ದಂತೆ. ಅಲ್ಲದೆ ಪೆನ್ ಡ್ರೈವ್ ನಲ್ಲೂ ಅಶ್ಲೀಲ ವಿಡಿಯೋಗಳಿರೋ ಅನುಮಾನ ವ್ಯಕ್ತವಾಗಿದ್ದು, ಪೆನ್ ಡ್ರೈವ್, ಮೊಬೈಲ್ ಅನ್ನ FSLಗೆ ಕಳಿಸಿದ್ದಾರೆ. ಇದರ ಜೊತೆಗೆ ಸಾಕ್ಷಿಗಳಿಗೂ ಪ್ರಜ್ವಲ್ ಬೆದರಿಕೆ ಹಾಕಿರೋ ಅನುಮಾನ ಶುರುವಾಗಿದೆ. ಯಾವಾಗ ಜೈಲಿನ ಕರ್ಮಕಾಂಡ ಬಯಲಾಯಿತು, DGP ಅಲೋಕ್ ಕುಮಾರ್ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದ್ರು. ಈ ವೇಳೆ ಜೈಲಾಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದು ಸಸ್ಪೆಂಡ್ ಆದವರ ವಿಚಾರಣೆ ನಡೆಸಿದ್ರು. ಅವರು ಮಾಡ್ತಾ ಇದ್ದಾರೆ, ಇನ್ಕ್ವೈರಿ ಮೇಲೆ ನಮ್ಮ DIG ಅವರು ಮಾಡ್ತಾರೆ. ಸರ್, ಈಗ ಎಷ್ಟು ಜನ ಸಸ್ಪೆಂಡ್ ಆಗಿದ್ದಾರೆ? ಅಲ್ಲ, ಅದೆಲ್ಲ ಈಗ ಅದನ್ನ ಮೊದಲೇ ಹೇಳಿದ್ದೇನೆ ಏನಿದೆ. ಈಗ ಇನ್ಕ್ವೈರಿ ನಡೀತಾ ಇದೆ, ಆ ನಂತರ ಮುಗಿದ ನಂತರ ಹೇಳಿ. ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಆ ಮೊಬೈಲ್ ಬಳಕೆ ಮಾಡ್ತಿದ್ದು ನಿಜಾನ? ವಿಡಿಯೋ ಆಚೆ ಒಂದು ಬಂದಿತ್ತು ನೋಡಿ, ಅದು CCBಗೆ ಕೇಳಬೇಕು. ತನಿಖೆದು ವಿಷಯಗಳು CCBಗೆ ಕೇಳಬೇಕು. ಅದು ತನಿಖೆಗೆ ಸಂಬಂಧಪಟ್ಟ ವಿಷಯ ಇದೆ, ಅವರು ತನಿಖೆ ಮಾಡ್ತಾ ಇದ್ದಾರೆ. ಈಗ ನಾವು ಇದು ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇದ್ದೀವಿ. ಇನ್ವೆಸ್ಟಿಗೇಷನ್ ನಾನು ಒಂದು ಜನರಲ್ ವಿಸಿಟ್ಗೆ ಬಂದಿದ್ದೆ, ಪರಿಶೀಲನೆ ಮಾಡಿದ್ದೇನೆ. ಬೇರೆ ಬ್ಯಾರಕ್ಲಿ ಏನಿದೆ, ಅದು ಏನೇನು ಸಮಸ್ಯೆಗಳು ಇದೆ, ಅದು ಪರಿಶೀಲನೆ ಮಾಡಿದ್ದೇನೆ. ಒಟ್ನಲ್ಲಿ ಪ್ರಜ್ವಲ್ ಪುರಾಣ ಮತ್ತೊಮ್ಮೆ ತೆರೆದುಕೊಂಡಿದ್ದು, ಮೊಬೈಲ್ನಲ್ಲಿ ಯಾವೆಲ್ಲ ಮಾಯಾಲೋಕ ಬಚ್ಚಿಟ್ಟಿದ್ರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಮಾದೇಶ್ C, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಇಲ್ಲಿರೋ ವಿಶೇಷ ಏನಂತ ಹೇಳಿದ್ರೆ, ಪ್ರಜ್ವಲ್ ಇರುವಂಥ ಜಾಗದಲ್ಲಿ ನೆಟ್ವರ್ಕ್ ಸಿಗುತ್ತೆ ಮತ್ತು ಆತ ಬಹಳ ಆರಾಮಾಗಿ ಮಾತಾಡ್ತಾನೆ. ನಾನು ಫೋನ್ ಮಾಡಿರಲಿಲ್ಲ, ಈಗ ಫೋನ್ ಮಾಡಿದೆ, ಅಳ್ತಾ ಇದ್ರು, ಈ ರೀತಿಯಾದಂತಹ ಮಾತುಗಳು ಕಂಟಿನ್ಯೂಸ್ ಆಗಿ ಈತ ಫೋನ್ನಲ್ಲಿ ಮಾತಾಡ್ತಾ ಇದ್ದಾನೆ ಅನ್ನೋಂಥದ್ದಕ್ಕೆ ಒಂದು ಉದಾಹರಣೆಯಾಗಿ ಗೋಚರಿಸ್ತಾ ಇದೆ. ಇನ್ನು ನಟ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಕೊಠಡಿಗಳನ್ನು ಕೂಡ ಇವತ್ತು ಪರಿಶೀಲನೆ ಮಾಡಲಾಗಿದೆ. ಇದಕ್ಕೆ ಕಾರಣ ಇದೆ. ಯಾಕೆಂದರೆ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆಯ ವಿಡಿಯೋ ವೈರಲ್ ಆದ ಮೇಲೂ ಕೂಡ ಪವಿತ್ರ ಗೌಡ, ಅದು ಆಕೆ ಏನು ಕೋರ್ಟ್ ವಿಚಾರಣೆಗೆ ಹಾಜರಾಗುವ ಸಂದರ್ಭದಲ್ಲಿ ಹೆಡ್ಫೋನ್ ಬಳಸ್ತಾ ಇದ್ರು ಅಂತೇಳಿ ನಿನ್ನೆ ಅಷ್ಟೇ ಪವಿತ್ರ ಗೌಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ವಿಚಾರಣೆಗೆ ಹಾಜರಾಗಿದ್ರು. ವಿಚಾರಣೆಗೆ ಬಂದಂತಹ ಪವಿತ್ರ ಗೌಡ ಬಹಳ ಲೇಟಾಗಿ ಬಂದಿದ್ರು. ಜೊತೆಗೆ ಪವಿತ್ರ ಗೌಡ ಹೆಡ್ಫೋನ್ ಬಳಕೆ ಮಾಡ್ತಿರುವಂಥದ್ದು ನ್ಯಾಯಾಧೀಶರ ಗಮನಕ್ಕೆ ಬಂದಿತ್ತು. ವಿಡಿಯೋ ಕಾನ್ಫರೆನ್ಸ್ನಲ್ಲೇ ಪವಿತ್ರ ಗೌಡ ಹೆಡ್ಫೋನ್ ಬಳಸಿದ್ದನ್ನು ನೋಡಿ ಜಡ್ಜ್ ಅವರು ಗರಂ ಆಗಿದ್ರು. ಅಂದರೆ ಯಾವ ಸ್ವರೂಪದಲ್ಲಿ ಇವರುಗಳು ಜೈಲಿನಲ್ಲಿ ವಾಸಿಸ್ತಾ ಇದ್ದಾರೆ, ಯಾವ ರೀತಿ ಅಂತ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದಕ್ಕೆ ಇದೊಂದು ಉದಾಹರಣೆ.
ಅಗ್ರಹಾರ ಜೈಲಿಗೆ, ಪರಪ್ಪನ ಅಗ್ರಹಾರ ಜೈಲಿಗೆ ಖುದ್ದು ಅಲೋಕ್ ಕುಮಾರ್ ಅವರೇ ದಿಢೀರ್ ಭೇಟಿ ಕೊಟ್ಟು ಇವೆಲ್ಲವನ್ನು ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಮಾಡಿದ್ದಾರೆ.